ಅದಕ್ಕೆ ಕ್ಷಮಿಸ್ಬಿಡಿ. ನನ್ನ ಯಜಮಾನ್ರ ಅಕ್ಕ ಅಂತ ಗೊತ್ತಿಲ್ಲದೆ ನಾನು ಬೈದ್ಬಿಟ್ಟೆ. ಅವತ್ತಿನ ಸಿಟ್ಟಿತ್ತು ಮನ್ಸಲ್ಲಿ, ಅದಕ್ಕೆ ಆ ಥರ ಬೈದ್ಬಿಟ್ಟೆ. ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ನನ್ನನ್ನು ಹೆಂಗಾದ್ರೂ ಮಾಡಿ ನನ್ನ ಯಜಮಾನ್ರೊಟ್ಟಿಗೆ ಸೇರಿಸ್ಬಿಡಿ. ಅವ್ರು ನನ್ನ ಮೇಲೆ ತುಂಬಾ ಸಿಟ್ಟಾಗಿದ್ದಾರೆ, ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ಲೀಸ್ ಅದಕ್ಕೆ. ಅಯ್ಯೋ ಅದೆಲ್ಲ ಏನಿಲ್ಲಮ್ಮ, ಎದ್ದ ಮೇಲೆ ನೀನು. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಅದಕ್ಕೆ ನನ್ನ ಯಜಮಾನ್ರಿಗೆ ಹೆಂಗಾದ್ರೆ ಬುದ್ಧಿ ಹೇಳಿ ನನ್ನನ್ನು ಸೇರಿಸ್ಕೊಳಕ್ಕೆ ಹೇಳಿ. ಅದಕ್ಕೆ ಅವ್ರಿಲ್ಲ ಅಂದ್ರೆ ನಾನು ಎಲ್ಲಿ ಹೋಗ್ಲಿ ಹೇಳಿ ನೋಡೋಣ. ದೀಪು ಏನಪ್ಪ ಇದು, ಈ ಹುಡುಗಿನ ಮನೆ ಬಿಟ್ಟು ಹೋಗು ಅಂತ ಹೇಳ್ದ? ಯಾಕಪ್ಪ ಆ ಥರ ಹೇಳ್ದೆ? ನನ್ನನ್ನು ಯಾರಂತಾನೆ ಗೊತ್ತಿಲ್ಲದೆ ಬೈದ್ಬಿಟ್ಲು ಕಣಪ್ಪ. ಅವಳನ್ನ ಯಾಕಪ್ಪ ಆ ಥರ ಬೈತಾ ಇದೀಯಾ? ಇರ್ಲಿ ಬಿಡು. ಅಕ್ಕ, ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವಳು ಈ ತರ ಎಲ್ಲ ಆಕ್ಟಿಂಗ್ ಮಾಡ್ತಾಳೆ. ಅವಳು ನನ್ನ ಮಗಳಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ? ಏನು ನಿನ್ ಮಗಳ? ಹಂಗಂದ್ರೆ? ಹೌದಕ್ಕ, ಮೀನಾ ನನ್ನ ಮಗಳು. ಮತ್ತ ಆ ಹುಡುಗಿ? ಅದು ಅವಳ ಮಗಳಕ್ಕ. ದೀಪು ಏನಪ್ಪ ಹೇಳ್ತಾ ಇದೀಯಾ? ಹೌದಕ್ಕ, ನನ್ನ ಜೀವನದಲ್ಲಿ ಏನೇನು ನಡಿಬಾರ್ದು ಅದೆಲ್ಲ ನಡೆದೋಗಿದೆ. ಅಯ್ಯೋ ದೀಪು ಏನಾಯ್ತಪ್ಪ? ಅಕ್ಕ ಏನ್ ದೀಪು ಹೇಳಪ್ಪ. ಅಕ್ಕ, ನಾನು ಇಂಜಿನಿಯರ್ ಓದಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನನ್ನೊಟ್ಟಿಗೆ ಓದಂತ ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ಅಕ್ಕ. ಅದೇ ಮೀನನ್ ತಾಯಿ. ಆಮೇಲೆ? ಅವಳನ್ನ ಮದುವೆ ಮಾಡ್ಕೊಂಡ್ಮೇಲೆ ನಾನು ಅವಳು ಚೆನ್ನಾಗೇ ಇದ್ವಿ ಅಕ್ಕ. ನಮ್ಗೆ ಈ ಮೀನಾ ಹುಟ್ಟಿದ್ಲು. ಇವಳು ಹುಟ್ಟಿ ಅವಳಿಗೆ 4 ವರ್ಷ ಅನ್ನುವಾಗ ಮೀನನ್ ತಾಯಿ ತೀರ್ಕೊಂಡ್ಬಿಟ್ಲಕ್ಕ. ಅಯ್ಯೋ ದೀಪು ಏನಪ್ಪ ಹೇಳ್ತಾ ಇದೀಯಾ? ಏನಾಯ್ತಪ್ಪ ಅವಳಿಗೆ? ಚೆನ್ನಾಗೇ ಇದ್ಲಕ್ಕ, ಏನಂತ ಗೊತ್ತಿಲ್ಲ. ಒಂದಿನ ತುಂಬಾ ಜ್ವರ ಅಂದ್ರೆ ಜ್ವರ. ಸರಿ ಇಷ್ಟು ಜ್ವರ ಹೊಡಿತದೆ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ದೆ. ಒಂದು ಹಾಸ್ಪಿಟ್ಲಿಗೆ ತೋರಿಸ್ದೆ, ಅಲ್ಲಿ ಸರಿಯಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಹಾಸ್ಪಿಟ್ಲಿಗೆ ತೋರಿಸ್ದೆ. ಅಲ್ಲಿ ತೋರಿಸಿದ್ಮೇಲೆ 2 ದಿನ ಬಿಟ್ಟು ಸ್ವಲ್ಪ ಜ್ವರ ಕಡಿಮೆ ಆಯ್ತಕ್ಕ. ಕಡಿಮೆ ಆಯ್ತಲ್ಲ, ಅವಳೇ ಹೇಳಿದ್ಲು ಸರಿ ನೀವು ಕೆಲ್ಸಕ್ಕೆ ಹೋಗಿ ಅಂತ ಹೇಳಿದ್ಲಕ್ಕ. ನನಗೂ ಕೆಲಸ ತುಂಬಾ ಅರ್ಜೆಂಟ್ ಇತ್ತು. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟೆ ಅಕ್ಕ. ಸಂಜೆ ಅಷ್ಟೊತ್ತಿಗೆ ಫೋನ್ ಬಂದ್ಬಿಡ್ತು, ನೀನ್ ಹೆಂಡತಿ ತೀರ್ಕೊಂಡ್ಬಿಟ್ಲು ಅಂತ. ಏನಪ್ಪ ಹೇಳ್ತಾ ಇದೀಯಾ? ಜ್ವರ ಬಂದ್ರೆ ಯಾರಾದ್ರೂ ತೀರ್ಕೊಳ್ತಾರಾ? ಏನಾಯ್ತು ಅವಳಿಗೆ? ಅದೇ ಅಕ್ಕ, ನನ್ಗೂ ಗೊತ್ತಿಲ್ಲ ಏನ್ ಮಾಡೋದು. ಸಂಜೆ ಬಂದ್ಮೇಲೆ ಎಲ್ಲರೂ ಹೇಳ್ತಿದ್ದಾರೆ, ಯಾಕೆ ನೀನ್ ಕೆಲ್ಸಕ್ಕೆ ಹೋದೆ, ಈ ತರ ಇದ್ದಾಳೆ ಹುಡುಗಿ, ಯಾಕೆ ನೀನ್ ಈ ತರ ಬಿಟ್ಟು ಹೋದೆ ಅಂತ ಅಂದ್ಬಿಟ್ಟು ಎಲ್ಲರೂ ನನ್ನನ್ನು ಬೈಯಕ್ ಶುರು ಮಾಡ್ಕೊಂಡ್ಬಿಟ್ರು. ಅವಳಿಗೆ ಜ್ವರ ಜಾಸ್ತಿ ಆಗಿ ಅವಳಿಗೆ ತಡೆಯಕ್ಕೆ ಹಾಕಿ ಸತ್ತೋಗ್ಬಿಟ್ಲು ಅಂತ ಹೇಳಿದ್ರಕ್ಕ. ಅಯ್ಯೋ ಶಿವನಿ, ದೀಪು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನೋಡ್ದಾ? ಇಲ್ಲ ಅಕ್ಕ, ಆ ತರ ಎಲ್ಲ ಏನು ಮಾಡಿಲ್ಲ. ಅವಳನ್ನ ನೋಡಿ ನಾನು ತುಂಬಾ ಅಳ್ತಾ ಇದ್ದೆ. ಹಾಗೆ ಏನ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಅದಕ್ಕೆ ಆಗೋಂತ ಕಾರ್ಯನ ಮಾಡಿ ಎಲ್ಲ ಮುಗಿಸ್ಬಿಟ್ಟೆ ಅಕ್ಕ. ದೀಪು ಏನಪ್ಪ ಈ ತರ ಆಗಿದೆ ನಿನ್ ಜೀವನದಲ್ಲಿ? ಹೌದಕ್ಕ. ಆಮೇಲೆ ಈ ಹುಡುಗಿನ ಮದುವೆ ಮಾಡ್ಕೊಂಡೇನಪ್ಪ? ಅದು ಏನಪ್ಪ ದೀಪು ಹೇಳು, ನಾನೇ ಹೇಳ್ತೀನಿ. ಅದಕ್ಕೆ ಹೇಳಮ್ಮ. ಮೀನನ ಅಮ್ಮ ಇದ್ದಾಳಲ್ಲ, ಅದಕ್ಕೆ ಅವಳ ತಂಗಿನ ಚಿಕ್ಕಮ್ಮನ ಮಗಳು. ಹೌದಮ್ಮ? ಹೌದಕ್ಕೆ ನನಗೆ ಮದುವೆ ಮಾಡ್ಕೊಟ್ಟಿದ್ದ ಜಾಗದಲ್ಲಿ ನನ್ನ ಗಂಡ ತೀರ್ಕೊಂಡ್ಬಿಟ್ಟ. ಆಮೇಲೆ ಏನ್ ಮಾಡೋದು, ಈ ಸಣ್ಣ ಮಗುನ ಇಟ್ಕೊಂಡು ಏನು ಮಾಡಕ್ ಆಗ್ಲಿಲ್ಲ. ಆಮೇಲೆ ಅಮ್ಮನೇ ಇವ್ರ ಹತ್ರ ಕಾಲಿಗೆ ಬಿದ್ದು ನನ್ನನ್ನ ಇವರಿಗೆ ಮದುವೆ ಮಾಡ್ಕೊಟ್ರು. ಇವರಿಗೆ ನನ್ನ ಮದುವೆ ಮಾಡ್ಕೊಳಕ್ ಇಷ್ಟನೇ ಇಲ್ಲ. ನಮ್ಮ ಅಮ್ಮನೇ ಇವ್ರ ಹತ್ರ ಕಣ್ಣೀರ್ ಬಿಟ್ಟು ಕಾಲಿಗೆ ಬಿದ್ದು ನನ್ನನ್ನ ಮದುವೆ ಮಾಡ್ಕೊಟ್ರು. ಇವರು ನನ್ನನ್ನ ಸಾಕ್ತಾ ಇದಾರೆ ಅಷ್ಟೇ. ದೀಪು ಎಲ್ಲ ಅರ್ಥ ಆಯ್ತು ಕಣಪ್ಪ, ಅಳಬೇಡ ನೀನು. ಇನ್ಮೇಲೆ ನಿನ್ ಜೀವನ ಚೆನ್ನಾಗಿರತ್ತೆ, ಆಯ್ತಾ? ಇವಳನ್ನ ಮದುವೆ ಮಾಡ್ಕೊಳಕ್ಕೆ ಒಂಚೂರು ಇಷ್ಟನೇ ಇರ್ಲಿಲ್ಲಕ್ಕ. ನಾನು ಹುಷಾ ಇದ್ದಿದ್ದ ಜಾಗದಲ್ಲಿ ಯಾರನ್ನು ಇಡಕ್ಕೆ ನಾನು ಚೂರನ್ನು ಇಷ್ಟಪಡ್ಲಿಲ್ಲ. ಆದ್ರೆ ಇವ್ರಮ್ಮ ನನ್ನ ಹತ್ರ ಬಂದ್ಬಿಟ್ಟು ಈ ಮಗುನ ಕೈಯಲ್ಲಿ ಇಟ್ಕೊಂಡು ತುಂಬಾ ಕಾಲಿಗೆ ಬಿದ್ದು ಕೇಳ್ಕೊಂಡ್ರಕ್ಕ, ನನ್ನ ಮಗಳಿಗೆ ಹಿಂಗಾದ್ರೂ ಮಾಡಿ ಒಂದ್ ಜೀವನ ಕೊಡಪ್ಪ ಅಂತ ಅಂದ್ಬಿಟ್ಟು. ಆಗ ಏನ್ ಮಾಡೋದಂತಾನೆ ಗೊತ್ತಾಗ್ಲಿಲ್ಲ. ನನ್ನನ್ನು ಸಾಕಿದ್ದ ಅಜ್ಜನು ನನ್ಗೆ ಹೇಳ್ಕೊಟ್ಟಿದ್ದೆ, ನಿನ್ನ ಹತ್ರ ಬಂದು ಯಾರು ಕಣ್ಣೀರ್ ಬಿಟ್ಟು ಕಷ್ಟ ಅಂತ ಕೇಳ್ತಾರೋ ಅವರಿಗೆ ನಿನ್ನ ಹತ್ರ ಇರೋದನ್ನ ಕೊಟ್ಟು ಸಹಾಯ ಮಾಡು ಅಂತ ಹೇಳ್ಕೊಟ್ಟಿದಾರಕ್ಕ. ಅದಕ್ಕೆ ಈ ಮಕ್ಕಳಿಗೆ ನಾವು ಹೇಗೆ ಊಟ ಹಾಕಿ ಸಾಕ್ತೀವೋ ಅದೇ ತರ ಅವಳಿಗೂ ಊಟ ಹಾಕಿ ಸಾಕ್ತಾ ಇದ್ದೀನಕ್ಕ, ಅಷ್ಟೇ. ಅಯ್ಯೋ ದೀಪು ಆಗಿದಾಗೋಯ್ತು ಬಿಡಪ್ಪ, ಅಳ್ಬೇಡ. ಇನ್ಮೇಲಾದ್ರೂ ಚೆನ್ನಾಗಿರ್ರಿ ನೀವು, ಆಯ್ತಾ? ಅಳ್ಬೇಡ ಕಣೋ. ಹೌದು ದೀಪು, ಅಳ್ಬೇಡ ಕಣಪ್ಪ. ಫಸ್ಟ್ ಅಕ್ಕನ ಮನೆಗೆ ಬಂದಿದ್ಯಾ, ಇಷ್ಟೊಂದು ಕಣ್ಣೀರ್ ಬಿಡ್ಬೇಡ ಕಣೋ. ಸ್ವೀಟಿ, ರೀ ಅಡಿಗೆ ಮಾಡಕ್ಕೆ ಎಲ್ಲ ರೆಡಿ ಮಾಡಿಡು. ನಾನು ಹೋಗಿ ಸ್ವಲ್ಪ ಚಿಕನ್ ಮಟನ್ ಎಲ್ಲ ತರ್ತೀನಿ. ಒಳ್ಳೆ ಅಡಿಗೆ ಮಾಡಿ ಇವ್ರಿಗೆ ಹಾಕ್ಬೇಕು. ರೀ ಇವತ್ತು ಶುಕ್ರವಾರ ರೀ. ಶುಕ್ರವಾರ ಅಲ್ಲ, ಅದೆಲ್ಲ ಏನು ತರಬೇಡಿ ಬಾವಾ. ಯಾಕಪ್ಪ ದೀಪು, ಬಾವನ್ ಮನೇಲಿ ಊಟ ಮಾಡಲ್ವಾ ನೀನು? ಹಂಗಲ್ಲ ಏನಿಲ್ಲ ಬಾವ, ಊಟ ಮಾಡ್ತೀನಿ. ಮತ್ತೆ ಊಟ ಮಾಡ್ಬೇಕು. ನಿಮ್ಮ ಅಕ್ಕ ಒಳ್ಳೆ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾಳೆ ಗೊತ್ತಾ? ನಿನ್ನ ಅಕ್ಕನ ಕೈಯಲ್ಲಿ ಊಟ ಮಾಡಿ ತುಂಬಾ ವರ್ಷ ಆಗಿರುತ್ತೆ. ಈಗ ಊಟ ಮಾಡಿ ನೋಡು. ರೀ ನಾನ್ ವೆಜ್ ಎಲ್ಲ ಬೇಡ ರೀ, ನಾನು ವೆಜ್ ಅಲ್ಲಿ ಅಡಿಗೆ ಮಾಡ್ತೀನಿ. ನಾಳೆ ಬೇಕಾದ್ರೆ ಏನಾದ್ರು ಮಾಡಿದ್ರೆ ಆಗುತ್ತೆ. ನೀನ್ ಯಾವಾಗ್ಲೂ ಇದೇ ತರ ಹೇಳ್ತಾರ ಸ್ವೀಟಿ? ರೀ ನಾನ್ ವೆಜ್ ಇನ್ನೊಂದ್ ದಿನ ಮಾಡಿದ್ರೆ ಆಯ್ತು, ನಾನೀಗ ವೆಜ್ ಅಲ್ಲೇ ಮಾಡ್ತೀನಿ. ಇರ್ಲಿ ಬಾವಾ, ನಾನು ಇವತ್ತು ವೆಜ್ಜೇ ಊಟ ಮಾಡೋದು, ನಾನ್ ವೆಜ್ ತಿನ್ನಲ್ಲ. ಒಳ್ಳೆ ತಮ್ಮ ಒಳ್ಳೆ ಅಕ್ಕ. ತಮ್ಮನ ಹೆಸರು ಹೇಳ್ಬಿಟ್ಟು ನಾನಿವತ್ತು ಒಳ್ಳೆ ಮಟನ್ ಚಿಕನ್ ಎಲ್ಲ ತಿನ್ನೋಣ ಅಂತ ಇದ್ದೆ. ದೀಪು
ದೀಪು ಬಾರಪ್ಪ ಕಾಫಿ ಇಟ್ಕೊಡ್ತೀನಿ. ಮೀನಾ ಬಾರಮ್ಮ. ನಿನ್ ಹೆಸರೇನಮ್ಮ? ದುರ್ಗಾ ಅಕ್ಕಿ. ಹೌದಾ, ಬಾ ನಿನ್ಗೂ ಕಾಫಿ ಹಾಕೊಡ್ತೀನಿ. ಆಯ್ತಕ್ಕೆ. ಬಾ ದುರ್ಗಾ, ಇಲ್ಲೇ ನಿಂತ್ಕೊಂಡಿದ್ಯಾ? ಬರ್ತೀನಿ ಹೋಗಿ. ಅಮ್ಮ ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ರ, ನಾನು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಬಿಟ್ಟೆ. ಏನಂತ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಸರಿ ಆಯ್ತು, ಬೇಗ ಬಾ. ಲೇ ಅಮ್ಮ, ಏನೋ ತಿನ್ನಕ್ ಕೊಡ್ತಾರಂತೆ, ಬಾರಿ ಹೋಗೋಣ. ನೀನ್ ಮುಂದೆ ಹೋಗ್ಬುಜ್ಜು, ನಾನು ಅಜ್ಜಿ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಆಯ್ತು ಕಣೆ ಅಮ್ಮ, ಬೇಗ ಬಾರಿ, ಖಾಲಿ ಮಾಡ್ಬಿಡ್ತಾರೆ. ಬರ್ತೀನಿ ಹೋಗು. ಹಲೋ ಅಮ್ಮ, ಬಾರೆ, ನಿನಗೆ ಕೆಲಸ ಬಂದ್ಬಿಟ್ಟಿದೆ. ಏನ್ ಕೆಲಸ ದುರ್ಗಾ? ಫೋನಲ್ಲೆಲ್ಲ ಹೇಳಕ್ ಸರಿಯಾಗಲ್ಲಮ್ಮ, ನೀನ್ ಬಾ. ಹೌದಾ, ಆಯ್ತು ಬರ್ತೀನಿ. ನಾನು ಯಾರು ಅಂತ ತೋರಿಸ್ತೀನಿ. ನಿನ್ನ ಹೆಸರು ಏನ್ ಪುಟ್ಟಿ? ಅಚ್ಚು. ಹೌದಾ, ಚೆನ್ನಾಗಿದೆ. ನೀವು ನನ್ನ ಮಾವನ ಹೆಂಡತಿ ಅಂತ ಹೇಳಿದ್ರೆ ನಮ್ಗೆ ಅತ್ತೆ ತಾನೇ? ಹೌದು, ನಾನು ನಿನಗೆ ಅತ್ತೆ. ಇನ್ಮೇಲೆ ಅತ್ತೆ ಅಂತಾನೆ ಕರಿ. ಸದ್ಯ ಅತ್ತೆ ಅಂತ ಕರಿ ಅಂತ ಹೇಳ್ಬಿಟ್ರು, ನನ್ ಕತ್ತೆ ಅಂತ ಕರಿತಾ ಇದ್ದೆ. ಇವ್ರ ಮೇಲೆ ಒಂದ್ ಕಣ್ಣಿಡ್ಬೇಕು. ಯಾವತ್ತಿದ್ರೇನು ಇವ್ರು ಡೇಂಜರು. ಇವ್ರು ಮಾಡಿದ್ದೆಲ್ಲ ಮರ್ತೋಗ್ಬಿಡತ್ತ ಅಷ್ಟ್ ಬೇಗ. ಅಚ್ಚು, ಬೇಗ ಅಂಗಡಿಗೆ ಹೋಗ್ಬಿಟ್ ಬಾ. ಆಯ್ತಮ್ಮ. ಅತ್ತೆ, ಏನ್ ಹೇಳ ಮೀನಾ? ಅತ್ತೆ, ನಾನು ಅಚ್ಚೊಟ್ಟಿಗೆ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಆಯ್ತು, ಹೋಗು. ಮೀನಾ, ಚಿಕ್ಕಮ್ಮ, ಹುಷಾರಾಗಿ ಹೋಗ್ಬಿಟ್ಟು ಬರಮ್ಮ. ನನ್ನ ಹೆಸರು ಅನು. ಚೆನ್ನಾಗಿದೆ ಹೆಸರು. ಅನ್ನು ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 5ನೇ ಕ್ಲಾಸ್ ಮಾವ. ಹೌದಾ, ಚೆನ್ನಾಗ್ ಓದ್ತೀಯಾ? ಮಾವ, ಚೆನ್ನಾಗಿ ಓದ್ತೀನಿ. ಅಕ್ಕ, ಏನ್ ದೀಪು? ಅಕ್ಕ, ನೀನ್ ಆಶ್ರಮದಲ್ಲಿದ್ದಲ್ಲ, ಏನ್ ಮಾಡ್ತಾ ಇದ್ದೆ? ಭಾವನ ಹೇಗ್ ಮದುವೆ ಮಾಡ್ಕೊಂಡೆ? ಅದು ತುಂಬಾ ದೊಡ್ಡ ಸ್ಟೋರಿ ದೀಪು. ಏನಕ್ಕ? ನಿನ್ ಭಾವನ್ಗೊಂದು ಆಸೆ ದೀಪು. ಏನಕ್ಕ? ಅಪ್ಪ ಅಮ್ಮ ಎಲ್ಲ ಇಲ್ದೆ ಅನಾಥ ಮಕ್ಳು ಇರ್ತಾರಲ್ಲ ದೀಪು, ಅವರಿಗೆ ಜೀವನ ಕೊಡ್ಬೇಕು, ಒಂದ್ ಬಾಳ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ಬಂದು ನನ್ನ ನೋಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರು ದೀಪು. ಭಾವ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು. ಹೌದು ಕಣಪ್ಪ, ನಮ್ಮ ಅಮ್ಮನ್ಗೆ ಇಷ್ಟ ಇರ್ಲಿಲ್ಲ, ಆದ್ರೆ ನಾನಿಲ್ಲ, ನನ್ಗೆ ಅನಾಥ ಹುಡುಗಿನೇ ಬೇಕಂತ ಹೇಳಿ ನಿಮ್ಮ ಅಕ್ಕನ ಮದುವೆ ಮಾಡ್ಕೊಂಡ್ ಬಂದೆ. ನಿಮ್ಮ ಅಕ್ಕನ ಮದುವೆ ಮಾಡ್ಕೊಂಡ್ಬಂದು ಇಷ್ಟು ವರ್ಷ ಆಯ್ತು ದೀಪು. ಇನ್ವರೆಗೂ ಅವಳಾಗ್ಲಿ ನಾನಾಗ್ಲಿ ಎಷ್ಟೇ ಕಷ್ಟ ಬಂದ್ರೇನೋ ಮಾತಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೇವೆ ಹೊತ್ತು ಒಂಚೂರು ಜಗಳ ಅಂತ ಮಾಡ್ಕೊಳ್ಳೋದು, ಮುಖ ತಿರ್ಸ್ಕೊಳ್ಳೋದು ಥರ ಏನಿಲ್ಲ. ಚೆನ್ನಾಗಿ ಜೀವನ ಹೋಗ್ತಾ ಇದೆ. 2 ಮಕ್ಳು ಕೊಟ್ಟಿದ್ದಾನೆ ದೇವ್ರು. ಮಕ್ಳು ಹಾಗೆ ದೇವ್ರು ಕೊಟ್ಟಿದ್ ವರ ಅಂತಾನೆ ಹೇಳ್ಬೇಕು ಕಣಪ್ಪ ದೀಪು. ಹೇಳಿದ ಮಾತು ಕೇಳ್ಕೊಂಡು ನಾವ್ ಏನ್ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಳ್ತೇವೆ. ಹೌದಾ ಬಾವ? ಸ್ವೀಟಿ, ಇಷ್ಟ ದಿನ ನೀನು ನನ್ಗೆ ಯಾರು ಇಲ್ಲ, ಅನಾಥೆ ಅನಾಥೆ ಅಂತ ಹೇಳ್ತಾ ಇದ್ದಲ್ಲ, ಈಗ ನೋಡು ನಿನ್ ಫ್ಯಾಮಿಲಿ ಎಷ್ಟು ದೊಡ್ಡದಾಗಿದೆ ಅಂತ. ಹೌದಕ್ಕ, ತಮ್ಮನ ಹೆಂಡತಿ, ತಮ್ಮನ ಮಕ್ಕಳು ಅಂತ ಅಂದ್ಬಿಟ್ಟು ಎಷ್ಟು ದೊಡ್ಡ ಫ್ಯಾಮಿಲಿ ಆಗಿದೆ ನೋಡು. ಸರಿ ಸರಿ, ಇದನ್ನೆಲ್ಲ ಏನ್ ಪಲ್ಯ ಮಾಡ್ತೀಯಾ? ಹೌದಕ್ಕ. ಈ ಅಚ್ಚು ಎಲ್ಲ ಇದ್ದಾಳೆ. ಹಾಲಿಲ್ಲಕ್ಕ, ಪಾಯಸ ಮಾಡಕ್ಕೆ ಹಾಲ್ ತರ ಕಳ್ಸಿದೀನಿ. ಸರಿ ಸರಿ. ನೀನು ನಮ್ ರಿಲೇಷನ್, ನೀನ್ ನನ್ ಸ್ವಂತ ಮಾವನ್ ಮಗಳು ಅಂದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ನನ್ಗೂ ಅಷ್ಟೇ ಅಚ್ಚು. ಅಪ್ಪ ಅವತ್ತು ಮನೇಲಿ ಹೇಳುವಾಗ್ಲೇನೆ ನನಗೆ ತುಂಬಾ ಖುಷಿ ಆಗ್ಬಿಟ್ಟು. ಆದ್ರೆ ಇದೆಲ್ಲ ನಿಜಾನ ಅಂತ ಒಂದ್ ಸೈಡ್ ಯೋಚನೆ ಮಾಡ್ತಾನೆ ಇದ್ದೆ. ಆಮೇಲೆ ಇವತ್ತೆಷ್ಟು ಸಂತೋಷ ಆಗ್ತದೆ ಗೊತ್ತಾ ನನಗೆ. ಮೀನಾ, ಇನ್ಮೇಲೆ ನೀನು ನಾನು ಬೆಸ್ಟ್ ಫ್ರೆಂಡ್, ಆಯ್ತಾ? ಆಯ್ತಚ್ಚು. ಅಲ್ಲ, ಒಂದ್ ಕೇಳೋಣ ಅಂತ ಮೀನಾ. ಏನ್ ಹೇಳಚ್ಚು? ನೀನ್ ಚಿಕ್ಕಮ್ಮ ಇದಾರಲ್ಲ, ಅವರು ನಮ್ಮ ಅಮ್ಮನ ಕಾಲಿಗೆ ಬಿದ್ದಿದ್ದಲ್ಲ ನಿಜಾನ? ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಾ ಇದೆ ನನಗೆ. ಇಲ್ಲ ಅಚ್ಚು, ಆತರ ಎಲ್ಲ ಅನ್ಕೋಬೇಡ. ಪಾಪ, ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಬಾರ್ದು. ಹೌದು, ಒಬ್ರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು. ಆದ್ರೆ ಅವರು ಇಷ್ಟ ದಿನ ಇದ್ದಿದ್ದಕ್ಕೂ ಈಗ ಸಡನ್ ಆಗಿ ಚೇಂಜ್ ಆಗಿದ್ದಕ್ಕೂ ನನ್ಗೆ ಅವ್ರೇನೋ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತಾನೆ ಅನಿಸ್ತಾ ಇದೆ ಮೀನಾ. ಅಚ್ಚು, ಅವ್ರು ತಪ್ಪು ಮಾಡ್ತಾರಲ್ಲ, ಅವರಿಗೆ ಆ ದೇವರು ಶಿಕ್ಷೆ ಕೊಡ್ತಾನೆ, ಆಯ್ತಾ? ನಾವೇನು ಮಾಡಕ್ಕಾಗಲ್ಲ. ಅವ್ರು ಹಂಗ್ ಮಾಡಿದ್ರು ಅಂತ ನಾವು ಹೋಗಿ ಅವರನ್ನ ತಿದ್ದಕ್ಕೂ ಆಗಲ್ಲ.
ಅವರಿಗೆ ಗೊತ್ತಾಗ್ಬೇಕು ಆಯ್ತಾ? ನೀನ್ ಬಿಟ್ಬಿಡು, ಅವ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬೇಡ. ಅವ್ರು ಹೇಗಿದ್ರೆ ಏನು, ಅವ್ರ ಬುದ್ಧಿ ಯಾವತ್ತಿದ್ರೂ ಚೇಂಜ್ ಆಗಲ್ಲ. ಅವ್ರು ಆಕ್ಟಿಂಗ್ ಮಾಡ್ತಾರೋ ನಿಜವಾಗ್ಲೂ ಆತರ ಮಾಡ್ತಾರೋ ನನ್ಗೇನು ಗೊತ್ತಿಲ್ಲ. ಆದ್ರೆ ನನಗೊಂದ್ ರಿಲೇಶನ್ ಸಿಕ್ಕಿದ್ದಾರೆ ಅಂದ ತಕ್ಷಣ ನನ್ನ ಅಮ್ಮನೇ ನನಗೆ ಸಿಕ್ತಂಗಿದೆ ಗೊತ್ತಾ? ಅಚ್ಚು, ನೀನ್ ಬೇಜಾರ್ ಮಾಡ್ಕೊಳಲ್ಲ ಅಂತ ಹೇಳಿದ್ರೆ ನಾನೊಂದ್ ವಿಷಯ ಹೇಳ್ತೀನಿ. ಏನ್ ಮೀನಾ ಹೇಳು, ನೀನೇನು ಮನ್ಸಲ್ಲಿ ಇಟ್ಕೊಂಬೇಡ. ನನ್ನ ಹತ್ರ ನಿನ್ಗೆ ಏನ್ ಕಷ್ಟ ಇದ್ರೇನು ಹೇಳು ಆಯ್ತಾ? ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ. ನೀನಂದ್ರೆ ಯಾಕೋ ನನಗೆ ತುಂಬಾ ಇಷ್ಟ. ಹೌದಾ ಅಚ್ಚು? ಹೌದು ಮೀನಾ. ಏನ್ ಗೊತ್ತಾ, ನನಗೆ ನೀವೆಲ್ಲ ಸಿಕ್ಕಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಅದ್ರಲ್ಲಿ ನಿಮ್ಮಮ್ಮ ಇದಾರಲ್ಲ, ಅವರನ್ನ ಅತ್ತೆ ಅಂತ ಕರೆಯಕ್ ಇಷ್ಟನೇ ಇಲ್ಲ ಅಚ್ಚು. ಅವರನ್ನ ಅಮ್ಮ ಅಂತ ಕರಿತೀನಿ. ಅವ್ರು ನನಗೆ ಅಮ್ಮ ತರ ಕಾಣ್ತಾ ಇದ್ದಾರೆ. ನೀನಾ, ನಿನಗೆ ಏನ್ ಅನ್ಸುತ್ತೋ ಅದನ್ನ ಮಾಡು. ನಿನ್ನ ಯಾರು ಬೇಡ ಅಂತ ಹೇಳಲ್ಲ ಆಯ್ತಾ? ನೀನು ನಮ್ಮಮ್ಮನ್ನ ಅಮ್ಮ ಅಂತಾನೆ ಕರಿ, ಅವರು ಏನು ಹೇಳಲ್ಲ ಆಯ್ತಾ? ಆದ್ರೆ ನಾನು ಈ ತರ ಹೇಳ್ದೆ ಅಂತ ನನ್ ಚಿಕ್ಕಮ್ಮನ ಹತ್ರ ಹೇಳ್ಬೇಡ. ಆಯ್ತು ಮೀನಾ, ಬಾ, ನಿನಗೆ ಏನ್ ಬೇಕೋ ತಗೋ ಬಾ, ಅಂಗಡಿಯಲ್ಲೆಲ್ಲ ಕೊಡಿಸ್ತೀನಿ, ತಿನ್ನು. ಅಮ್ಮ ಬಯಲ್ವಾ? ಆತರ ಎಲ್ಲ ಏನು ಅನ್ಕೊಳ್ಳಲ್ಲ ಮೀನಾ, ನೀನೇನು ಆತರ ತಿಳ್ಕೊಬೇಡ. ನಮ್ಮಮ್ಮ ನೀನು ರಿಲೇಷನ್ ಅಂತ ಗೊತ್ತಿಲ್ಲದೆ ಇರುವಾಗ್ಲೇನೆ ನಿನಗೆ ಮಧ್ಯಾಹ್ನ ಊಟ ತಗೊಂಡೋಗ್ ಕೊಡು ಅಂತ ಹೇಳಿದ್ರು ಗೊತ್ತಾ? ಹಂಗಿರುವಾಗ ತನ್ನ ತಮ್ಮನ್ ಮಗಳು ಅಂತ ಹೇಳಿದಾಗ ಅವರು ನಿನಗೆ ಏನ್ ಬೇಕಾದ್ರೆ ಮಾಡ್ತಾರೆ ಗೊತ್ತಾ? ನಮಗೂ ಒಂದ್ ಪಟ್ಟು ಕಡಿಮೆ ಇದ್ರೇನು ನಿನಗೆ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಅಂತ ಕ್ಯಾರೆಕ್ಟರ್ ಗೊತ್ತಾ? ನಮ್ಮಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ? ಸರಿ ಬಾ ಹೋಗೋಣ. ನಿನಗೆ ಅಂಗಡಿಯಲ್ಲಿ ಏನ್ ಬೇಕೋ ತಗೋ, ನನ್ನ ಹತ್ರ ಇರೋ ದುಡ್ಡಲ್ಲಿ ನಿನಗೆ ಕೊಡಿಸ್ತೀನಿ ಆಯ್ತಾ? ನನಗೇನು ಬೇಡ ಅಚ್ಚು, ನನ್ಗೊಂದ್ ಜ್ಯೂಸ್ ಕೊಡ್ಸು ಸಾಕು. ಆಯ್ತು ಬಾ ಹೋಗೋಣ. ಅಮ್ಮ ಹಾಲ್ ತರ ಕೇಳಿದರೆ ಲೇಟ್ ಆಗೋದಿ ಅಂದ್ರೆ ಬೈತಾರೆ. ಹೋಗೋಣ ಬಾ. ಅಮ್ಮ ತಗಮ್ಮ. ದುರ್ಗಾ, ನಿಮ್ಮಮ್ಮ ಯಾವ ಊರಲ್ಲಿರೋದು? ಅಮ್ಮ ಚಿಕ್ಕಬಳ್ಳಾಪುರದಲ್ಲಿರೋದು. ಅಮ್ಮನೊಂದ್ಸಲ ಬರಕ್ ಕೇಳಮ್ಮ. ಅಮ್ಮನ ದೊಡ್ಡಕ್ಕೆ ಈಗಷ್ಟೇ ಅವ್ರ ಹತ್ರ ಮಾತಾಡ್ಬಿಟ್ಟು ಬಂದೆ. ಈ ತರ ವಿಷಯ ಅಮ್ಮ ಅಂತೆಲ್ಲ ಹೇಳ್ದೆ. ತುಂಬಾ ಸಂತೋಷ ಪಟ್ಬಿಟ್ಟದ್ಕೆ, ಅದಕ್ಕೆ ನಾನ್ ಬರ್ತೀನಿ, ಅವ್ರನ್ನ ನೋಡ್ಬೇಕು ಅಂತ ಹೇಳಿದ್ರು. ಹೌದಾ, ಸರಿ ಸರಿ, ಬರ್ಲಿ ಬರ್ಲಿ. ಸ್ವೀಟಿ ಮತ್ತು ಸ್ವೀಟಿಯ ತಮ್ಮ ಹೇಗೆ ಅವರು ಸಿಕ್ಕಿದ್ರು ಅನ್ನೋ ವಿಡಿಯೋಸ್ನ ಫುಲ್ ಎಪಿಸೋಡ್ ಆಗಿ ನೋಡಕ್ಕೆ ಇಷ್ಟಪಟ್ರಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫುಲ್ ಎಪಿಸೋಡ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್